ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ರೋಚಕ ಸಂಚಿಕೆಯಲ್ಲಿ ಏನೇನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಕಳೆದು ಹೋದ ಫೈಲ್ ವಿಚಾರವಾಗಿ ಮನೆಯಲ್ಲಿ ದೊಡ್ಡ ಐಡ್ರಾಮಾ ನಡೆಯುತ್ತದೆ. ಶಿವರಾಮೇಗೌಡರು ಮತ್ತು ಭದ್ರಾ ಅವರು ಫೈಲ್ ಕದ್ದವರು ಯಾರು ಎಂದು ಕೇಳಿದಾಗ ವಿದ್ಯಾ ಯಾವುದೇ ಭಯವಿಲ್ಲದೆ ನೇರವಾಗಿ ಸುಭಾಷನ ಕಡೆಗೆ ಕೈ ತೋರಿಸುತ್ತಾಳೆ. ಇದನ್ನು ಕಂಡು ಈಶ್ವರಿ ಮತ್ತು ಸುಭಾಷನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗುತ್ತದೆ. ವಿದ್ಯಾ ತನ್ನ ವಾದಕ್ಕೆ ಈ ಕಡೆ ಈಶ್ವರಿಯವರು ಕೂಗಾಡಕ್ಕೆ ಶುರು ಮಾಡ್ತಾರೆ. ಆಗ ವಿದ್ಯಾ ತನ್ನ ವಾದಕ್ಕೆ ಪುಷ್ಟಿ ನೀಡಲು ಒಂದು ಬಲವಾದ ಸಾಕ್ಷಿಯನ್ನು ನೀಡ್ತಾಳೆ. ಸುಭಾಷನು ಕಬೋರ್ಡ್ನಲ್ಲಿ ನಕಲಿ ಕೀ ಮಾಡಿಸಲು ಸಂಚು ರೂಪಿಸಿದ್ದನ್ನು ವಿದ್ಯಾ ಪತ್ತೆ ಹಚ್ಚಿರುತ್ತಾಳೆ. ಸ್ನಾನಕ್ಕೆ ಹೋದಾಗ ಸೋಪಿನ ಮೇಲೆ ಕೀ ಗುರುತು ಮೂಡಿಸಿದ್ದನ್ನು ಕಂಡು ಸುಭಾಷನ ಕುತಂತ್ರವನ್ನು ವಿದ್ಯಾ ಮೊದಲೇ ಅರಿತಿದ್ದಾಳೆ. ಫೈಲ್ ಸುರಕ್ಷಿತವಾಗಿರಲಿ ಎಂದು ಅವಳು ಬೇರೆಡೆ ಬಚ್ಚಿಟ್ಟಿರುತ್ತಾಳೆ. ಆದರೆ ಅಲ್ಲಿಂದಲೂ ಫೈಲ್ ಮಾಯವಾಗಿರುವುದನ್ನು ಕಂಡು ಇದು ಸುಭಾಷನ ಕೆಲಸವೇ ಎಂದು ಖಡಾಖಂಡಿತವಾಗಿ ಹೇಳ್ತಾಳೆ. ಇದನ್ನು ಕೇಳಿ ಶಿವರಾಮೇಗೌಡರು ಸುಭಾಷನ ಮೇಲೆ ಕೆಂಡಾಮಂಡಲವಾಗ್ತಾರೆ. ನಿನ್ನ ಚರ್ಮ ಸುಲಿದು ಬಿಡ್ತೀನಿ, ಸತ್ಯ ಒಪ್ಪಿಕೋ ಎಂದು ಅಬ್ಬರಿಸುತ್ತಾರೆ. ಈ ಕಡೆ ಈಶ್ವರಿ ತನ್ನ ಮಗನನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರೂ ವಿದ್ಯಾಳ ಸಾಕ್ಷಿ ಮುಂದೆ ಅವಳ ಆಟ ನಡೆಯುವುದಿಲ್ಲ. ಮನೆಯ ಗೌರವ ಮತ್ತು ಜನರ ನಂಬಿಕೆಯ ಪ್ರಶ್ನೆಯಾಗಿರುವುದರಿಂದ ಶಿವರಾಮೇಗೌಡರು ಫೈಲ್ ಸಿಗದಿದ್ದರೆ ತಾನು ಅಧಿಕಾರವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಎಂಬ ಆತಂಕದಲ್ಲಿರುತ್ತಾರೆ. ಕೊನೆಗೂ ವಿದ್ಯಾಳ ಚಾಣಾಕ್ಷತನದಿಂದ ಸುಭಾಷ್ ಮತ್ತು ಈಶ್ವರಿಯ ಮುಖವಾಡ ಕಳಚುವ ಹಂತಕ್ಕೆ ಬರುತ್ತದೆ. ಆದರೆ ಈಶ್ವರಿಯು ಸುಮ್ಮನೆ ಕೂರುವವಳಲ್ಲ. ವಿದ್ಯಾ ತನ್ನ ಮೇಲೆ ಮಾಡಿರುವ ಆರೋಪಕ್ಕೆ ಪ್ರತಿಯಾಗಿ ವಿದ್ಯಾ ಗರ್ಭಿಣಿಯಲ್ಲ ಎಂಬ ರಹಸ್ಯವನ್ನು ಹೊರಹಾಕಲು ಸಂಚು ಹಾಕುತ್ತಿದ್ದಾಳೆ. ಒಂದು ವೇಳೆ ಈ ಸತ್ಯ ಭದ್ರಾದೇವಿಗೆ ತಿಳಿದರೆ ವಿದ್ಯಾ ಮತ್ತು ಭದ್ರನ ಸಂಬಂಧ ಯಾವ ತಿರುವು ಪಡೆಯುತ್ತದೆ ಎಂಬುದು ಮುಂದಿನ ಕುತೂಹಲಕಾರಿ ಅಂಶವಾಗಿದೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಇನ್ನು ಏನೇನು ಬದಲಾವಣೆ ಬರುತ್ತೆ. ಈ ಕಡೆ ವಿದ್ಯಾ ಏನೋ ಕಂಡು ಹಿಡಿತಾಳೆ, ಆದರೆ ಈಶ್ವರಿ ಸುಮ್ಮನಿರಲ್ಲ. ಆದರೆ ವಿದ್ಯಾ ಮತ್ತು ಸುಭಾಷಿಂದು ಹೇಗೆ ಪತ್ತೆ ಮಾಡ್ತಾಳೆ, ಅವರೇ ಫೈಲ್ ಕದ್ದಿರೋದು ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ಟ್ವಿಸ್ಟು. ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಮತ್ತು ನಿಮಗೆ ಯಾವ ಸೀರಿಯಲ್ಲು ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ಅದೇ ಸೀರಿಯಲ್ದು ಅಪ್ಡೇಟ್ ಕೊಡ್ತೀನಿ. ಹಾಗೆ ಎಲ್ಲ ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.